ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು ಕರ್ನಾಟಕ ಸಂಘ ರಿ ಮಂಡ್ಯ ಸಹಕಾರ ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಕಾರ್ಯಕ್ರಮ ಕರ್ನಾಟಕ ತತ್ವಪದ ಗಾಯನ ಸಮಾವೇಶ ದಿನಾಂಕ 2026 ಜುಲೈ 27 ಮತ್ತು 28 ಸಮಯ 27 ಬೆಳಗ್ಗೆ 10:30 ರಿಂದ ತತ್ವಪದ ಸಮಾವೇಶದ ಚಾಲನೆ ತತ್ವಪದ ಸಂಪಾದ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ 28 ಸಂಜೆ 4 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಜಗದ್ಗುರು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ನೆರವೇರಿಸಲಿದ್ದಾರೆ 2 ದಿನದ ಕಾರ್ಯಕ್ರಮ ಬಿಜಿಎಸ್ ಸಂಸ್ಥೆಯ ಕುವೆಂಪು ಸಭಾಭವನ ವಿಶ್ವಮಾನವ ಕ್ಷೇತ್ರ ಕೊಮ್ಮೇರಹಳ್ಳಿ ಮಂಡ್ಯ ಇಲ್ಲಿ ನಡೆಯಲಿದೆ ಇದು ಕರ್ನಾಟಕದ ತತ್ವಪದ ಗಾಯಕರನ್ನು ಒಗ್ಗೂಡಿಸುವ 2 ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ ತತ್ವಪದಗಳು ಕನ್ನಡ ಲೋಕದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿವೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ಮತ್ತು ವರ್ಗ ಶ್ರೇಣೀಕರಣದ ಮೇಲಿನಿಂದಲೂ ನೆಲೆಯೂರಿ ಮಾನವೀಯ ಸಂಬಂಧಗಳ ನಡುವೆ ಭೇದಗಳನ್ನುಂಟಾಗಿ ಅರಸುವ ಅಶಾಂತಿ ಅಹಂಕಾರಗಳನ್ನು ತಾಂಡವವಾಡಿಸುತ್ತವೆ ತತ್ವಪದಕಾರರು ಈ ವ್ಯವಸ್ಥೆಯನ್ನು ಕಂಡು ಮನಸ್ಸು ಮರುಗಿದವರು ಸಮಾನತೆ ಸಹೋದರತೆ ಸಾಮಾಜಿಕ ಶಾಂತಿಯನ್ನು ಉಂಟುಮಾಡಲು ಪ್ರಯತ್ನಿಸಿದರು ಇದಕ್ಕಾಗಿ ಅವರು ತತ್ವಪದಗಳನ್ನು ಹಾಡಿ ಜನರಲ್ಲಿ ಅರಿವನ್ನು ಉಂಟುಮಾಡುವ ಮೂಲಕ ಸಮಾಜವನ್ನು ಸಮಾನತೆಯ ಕಡೆ ನಡೆಸುವ ಕೆಲಸವನ್ನು ಮಾಡಿದರು ಇಂತಹ ತತ್ವಪದಕಾರರ ತತ್ವಪದಗಳನ್ನು ವಿದ್ಯಾರ್ಥಿಗಳು ಯುವ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವುದು ಅತ್ಯಗತ್ಯ ಈ ನಿಟ್ಟಿನಲ್ಲಿ ಪ್ರಸ್ತುತ ಸಂಸ್ಕೃತಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರವು ಹಾಗೂ ಕರ್ನಾಟಕ ಸಂಘ ರಿ ಮಂಡ್ಯ ಇವರ ಸಹಯೋಗದಲ್ಲಿ 2026 ಜುಲೈ 27 ಮತ್ತು 28 ರಂದು 2 ದಿನಗಳ ಕರ್ನಾಟಕ ತತ್ವಪದ ಗಾಯನ ಸಮಾವೇಶವನ್ನು ಆಯೋಜಿಸಿದೆ ನಮ್ಮೆಲ್ಲರಿಗೂ ಕರ್ನಾಟಕ ಜಾನಪದ ಪರಂಪರೆಯ ಶ್ರೀಮಂತಿಕೆಯನ್ನು ಸುಮಾರು 300 ಜನ ಕಲಾವಿದರು ವಿದ್ವಾಂಸರು ಆಸಕ್ತರು 2 ದಿನಗಳ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜೈ ಪ್ರಕಾಶ್ ಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸೊ ಇದನ್ನ ಪ್ರಚುರಪಡಿಸಬೇಕು ಅಂತೇಳಿ ಕರ್ನಾಟಕ ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ 50 ಸಂಪುಟಗಳಲ್ಲಿ ತತ್ವಪದಗಳನ್ನು ಸಂಗ್ರಹಿಸಿದ್ದಾರೆ 10 ಧಾರೆಗಳನ್ನ 11 ತಂಡಗಳು ಬರ್ತಾ ಇದೆ 11 ತಂಡಗಳು ಬೇರೆ ಬೇರೆ ಭಾಗದವು ಅವ್ರಿಗೆ ಏನು ಹೇಳಿವೆ ಅಂದರೆ 11 ತಂಡಗಳು ಹಾಡ್ತಾ ಹೋಗ್ತಾರೆ ಹಾಡ್ತಾ ಹೋದಾಗ ಇಬ್ಬರು ಮಾತ್ರ ಅದನ್ನ ಅವರು ವಿಶ್ಲೇಷಣೆ ಅಲ್ಲ ಆ ತತ್ವಪದಗಳಲ್ಲಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪದಗಳನ್ನು ಅದರ ಪೂರ್ಣಾರ್ಥಗಳನ್ನು ಅದನ್ನು ಹೇಳಬೇಕಷ್ಟೇ ಅವರು ಅದು ಪಾರಿಭಾಷಿಕ ಶಬ್ದಗಳನ್ನು ಹೇಳಬೇಕಷ್ಟೇ ಅಷ್ಟು ಸೀಮಿತ ಮಾಡಿಕೊಂಡು ಓರ್ವ ಸಮ್ಮೇಳನಾಧ್ಯಕ್ಷರನ್ನ ಸರ್ವಾಧ್ಯಕ್ಷರನ್ನ ಮಾಡಿದ್ವಿ ಡಾಕ್ಟರ್ ಬಾಳಿ ಅಂತೇಳಿ ಮೀನಾಕ್ಷಿ ಬಾಳಿ ಕಡಕೋಡು ಮಡಿವಾಳಪ್ಪನವ್ರ ಬಗ್ಗೆ ತುಂಬ PhD ಮಾಡಿರ್ತಕ್ಕಂಥ ತತ್ವಪದದ ಬಗ್ಗೆ ಅಪಾರವಾದಂಥ ಅಭ್ಯಾಸ ಮಾಡಿದ್ದಾರೆ ಅಧ್ಯಯನ ನಡೆಸಿರ್ತಕ್ಕಂಥದ್ದು ಅದರಲ್ಲಿಯೇ ಅವರು PhD ಕೂಡ ಪಡೆದಿದ್ದಾರೆ ಅವರ ಸರ್ವಾಧ್ಯಕ್ಷತೆಯಲ್ಲಿ ಪ್ರೊಫೆಸರ್ E.G. ಪೋರ್ಲಿಂಗೇನವರು ಒಂದು ತತ್ವಪದ ಸಂಗಮ ಅಂತ ಒಂದು ಸ್ಮರಣ ಸಂಚಿಕೆ ಇರ್ತಂತ ಆ ಸ್ಮರಣ ಸಂಚಿಕೆ ತತ್ವಪದಗಳ ಬಗ್ಗೆ ಅದರ ಹುಟ್ಟು ಬೆಳವಣಿಗೆ ಅದರ ವಿಚಾರಗಳ ಬಗ್ಗೆ ಲೇಖನಗಳಿದ್ದಾವೆ ಸುಮಾರು 150 ಪುಟಗಳ ಅದು ಪುಸ್ತಕವೂ ಕೂಡ ಆಗ್ತದೆ ಮತ್ತು ಅದು ಸ್ಮರಣ ಸಂಚಿಕೆ ಕೂಡ ಆಗ್ತದೆ ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ E.G. ಪೋರ್ಲಿಂಗೇನವರು ಮಾಡ್ತೀವಿ ಮತ್ತೆ ಕಂಟಿನ್ಯೂ ಆಗುತ್ತದೆ ಈ ಜಿಲ್ಲೆಯಲ್ಲಿ ಎಷ್ಟು ತಂಡಗಳಿದೆಯೋ ಎಷ್ಟು ಜನ ಬರ್ಬೋದು ಭಾಳ ತುಂಬ ಬರ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಒಂದು ತಿಳುವಳಿಕೆಯನ್ನು ನೀಡಿ ಅವ್ರನ್ನ ಹಾಡಿಸ್ತಕ್ಕಂಥದ್ದು ಒಂದು ಮೈನ್ ಸ್ಟ್ರೀಮಿಗೆ ತರಬೇಕು ಅಂತನೂ ಉದ್ದೇಶ ಅಷ್ಟೇ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರ್ತಾ ಇದೆ ಹಾಡ್ಬೋದು ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ ಯಾಕಂದರೆ ನಮ್ಮ ಜನಪದ ಕಲಾವಿದರಿಂದ ಭಾಳ ನಿಂತು ಕಡೆ ಹಾಗೆ ಶಿಷ್ಟ ಕಲಾವಿದರು ಯಾವ ರೀತಿ ನಾವು ಜನಪದ ಕಲಾವಿದರು ಯಾವ ರೀತಿ ಅನ್ನುವಂಥದ್ದು ನಿಮ್ಗೆ ಅರ್ಥ ಆಗ್ತಾ ಇದೆ ನನ್ನ ಉದ್ದೇಶ ಏನಂದರೆ ಈ ಜನಪದ ಕಲಾವಿದರನ್ನ ಮೈನ್ ಮುಖ್ಯವಾಗಿ ತಗೊಂಡ್ಬಂದು ಅವ್ರಿಗೂ ಒಂದು ಘನತೆ ಗೌರವ ಇದೆ ಅದ್ಭುತವಾಗಿ ಆಡುವಂಥ ಗಾಯಕರಿದ್ದಾರೆ ಅವ್ರು ಯಾವ ಶಾಲೆಗಳಿಗೂ ಹೋಗಿಲ್ಲ ಯಾವ ಶಿಕ್ಷಣ ಆಮೇಲೆ ಅದರ ಜೊತೆಗೆ ನನ್ನ ಉದ್ದೇಶ ಏನಂದರೆ ಇಲ್ಲಿಯ ಸ್ಥಳೀಯ ಗಾಯಕರು ಬೇಕಾದಷ್ಟು ಜನ ಇದ್ದಾರೆ ರಾಜ್ಯ ಮಟ್ಟದ ಗಾಯಕರನ್ನು ಮೀರಿಸುವಷ್ಟು ಚೆನ್ನಾಗಿ ಹಾಡ್ತಕ್ಕಂಥ ಗಾಯಕರಿದ್ದಾರೆ ಆದರೆ ಅವಕಾಶಗಳು ಸಿಗದೇ ಅವರು ವಂಚಿತರಾಗ್ತಾ ಇದ್ದಾರೆ ಅದಕ್ಕೆ ಈಗ ಅವರು ಏನು ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಎಲ್ಲ ಇವೆಂಟ್ನವರು ಈಗ ಫಾರ್ ಎಕ್ಸಾಂಪಲ್ ಸಾಹಿತ್ಯ ಪರಿಷತ್ನ ಸಂದರ್ಭದಲ್ಲಿ ಒಂದು ದೊಡ್ಡ ಗಲಾಟೆ ಆಯಿತು ಒಂದು
ಆಂಕರಿಂಗ್ ಬೆಂಗಳೂರಿಂದ ಕರ್ಕೊಬರ್ತಾರೆ. ನಿಮ್ಗೆ ಗೊತ್ತಿಲ್ಲ ಇದು ಇತಿಹಾಸ. ಮೊದಲಿಗೆ ಚೀಫ್ ಔಟರ್ ಅಪರ್ಣನೇ ಫಸ್ಟ್ ಆಂಕರಿಂಗ್ನಲ್ಲಿ ದೊಡ್ಡ ಸುದ್ದಿ ಮಾಡಿದಂಥವ್ರು ಕರ್ನಾಟಕದೊಳಗಡೆ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನಾನು ಕನ್ನಡ ಸಾಹಿತ್ಯ ಸಂಸ್ಕೃತಿ ಇಲಾಖೆಯವ್ರ ಜೊತೆಯಲ್ಲಿ ಜಗಳ ಮಾಡಿ, ನಮ್ಮಲ್ಲೂ ಕೂಡ ಇದ್ದಾರಲ್ರಿ, ಯಾಕೆ ಇವರಿಗೆ 5,000 6,000 ಕೊಡ್ತೀರಿ ಅಂತೇಳಿ ಶುಭಶ್ರೀ ಪ್ರಸಾದನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಶುಭಶ್ರೀ ಪ್ರಸಾದ್ ಎಲ್ಲಿವರೆಗೂ ಹೋದ್ರು ಅಂತಂದ್ರೆ ಉದಯ ಟಿವಿವರೆಗೂ ಹೋಗಿ ಆಂಕರಿಂಗ್ ಮಾಡುವಂತ ಮಟ್ಟಕ್ಕೆ ಹೋದ್ರು. ಆಮೇಲೆ ಪಾಪ ಅವ್ರದೆಲ್ಲ ಬ್ಯುಸಿ ಆಯಿತು. ಆಮೇಲೆ ಲೀಲಾ ಅಪ್ಪಾಜಿ ಅವರು ಚೆನ್ನಾಗಿ ಮಾಡ್ತಾ ಇದ್ರು. ಮತ್ತು ಲೀಲಾ ಅಪ್ಪಾಜಿ ಇದಕ್ಕೆಲ್ಲ ಹೋಗ್ತಿರಲಿಲ್ಲ, ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಲೀಲಾ ಅಪ್ಪಾಜಿ ಬಹಳ ಒಳ್ಳೆ ಆಂಕರ್. ಅದಾದ್ಮೇಲೆ ಸಾಕಷ್ಟು ಜನ ಸೃಷ್ಟಿ ಮಾಡ್ತಾರೆ. ಇವಾಗ ಟಿವಿ ಮಾಧ್ಯಮದಲ್ಲಿ ಅನುಶ್ರೀ ಮಿಂಚಿ 2 ಲಕ್ಷ 3 ಲಕ್ಷ ರೂಪಾಯಿ ನಮ್ಮ ಸಾಹಿತ್ಯ ಪರಿಷತ್ತಿನ ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಒಂದೇ ಒಂದು ಕಾರ್ಯಕ್ರಮಕ್ಕೆ. ನಾವಲ್ಲಿ 5,000 6,000 ಕೊಡ್ತೀವಿ. ಈಗ 5,000ಕ್ಕೆ 3,000ಕ್ಕೆ 2,000 ಹೋಗುವಂತ